ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ರಂಚೇಸ್ 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 ಹಿಸ್ಟಾರಿಕ್ ರಂಚೇಸ್ ಆಗಿರೋದು ಎಲ್ಲಿ ಮಗ ಅಂತ ನೀವೇನಾದ್ರು ಕೇಳೋದಾಯ್ತು ಅಂತ ಅಂದರೆ ವಿಜಯ್ ಹಜಾರೆ ಟ್ರೋಫಿಲಿ ಯಾರು ಮಾಡಿರೋದು? ನಮ್ಮ ಕರ್ನಾಟಕ ಟೀಮು ಮಾಡಿರೋದು. ಅದು ಯಾರ ಮೇಲೆ? ಮುಂಬೈ ಅವ್ರ ಮೇಲೆ ಗುರು. ಬೆಂಕಿ ಬೆಂಕಿ ಅಂತ ಅಂದ್ಕೊಳ್ಳಿ. ಡಾಮಿನೇಷನ್ ಅಂದರೆ ಇದು. ಕರ್ನಾಟಕದಿಂದ ಪರ್ಫಾರ್ಮೆನ್ಸ್ ಈ ಥರ ಬರಲಿ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅದರಲ್ಲೂ ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿನ ಗೆದ್ದಿರುವಂಥ ಮುಂಬೈ ಅವರಿಗೆ ಚೇಸ್ ಮಾಡ್ಬೇಕಾದ್ರೆ 382 ರನ್ನ ಚೇಸ್ ಮಾಡ್ತಾರೆ ಅಂತ ಅಂದರೆ ಕರ್ನಾಟಕದ ಯಂಗ್ಸ್ಟರ್ಸಿಗೆ ಒಂದು ಸಲ್ಯೂಟ್ ಗುರು. ಎಂಥ ಪರ್ಫಾರ್ಮೆನ್ಸ್ ಇವತ್ತು. ಬೆಂಕಿ ಬೆಂಕಿ ಅಂತ ಅಂದ್ಕೊಳ್ಳಿ. ಎರಡೂ ಟೀಮ್ ಕಡೆಯಿಂದನೂ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದೈತೆ. ಅದರಲ್ಲೂ ಒನ್ ಸೈಡ್ ಬ್ಯಾಟಿಂಗ್ ಆದಮೇಲೆ 382 ಮುಂಬೈ ಅವರು ಹೊಡೆದ ಮೇಲೆ ಅದನ್ನು ತಿರುಗಿಸಿ ಹೊಡಿತಾರೆ ಅಂತ ಮನಸ್ಸಲ್ಲೂ ಯಾರನ್ನು ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ವಿಜಯ್ ಹಜಾರೆ ಟ್ರೋಫಿಲಿ ಸೆಕೆಂಡ್ ಹೈಯೆಸ್ಟ್ ಎವರ್ ರನ್ಚೇಸ್ ಆಗಿರೋದು. ಫಸ್ಟ್ ರನ್ಚೇಸ್ ಒಂದೇ ಒಂದು ರನ್ನಲ್ಲಿ ಮಿಸ್ ಆಗಿರೋದು, ಕೇವಲ ಒಂದೇ ಒಂದು ರನ್ನಲ್ಲಿ ಗುರು. ಅದು ಆಂಧ್ರದವರು ಗೋವಾದವ್ರ ಮೇಲೆ 2012 384 ರನ್ನ ಚೇಸ್ ಮಾಡ್ತಾರೆ. ಅದನ್ನು ಬಿಡ್ತು ಅಂತ ಅಂದರೆ 2024 ಇವತ್ತು ವಿಜಯ್ ಹಜಾರೆ ಟ್ರೋಫಿಲಿ ಕರ್ನಾಟಕ ಮುಂಬೈ ಅವ್ರ ಮೇಲೆ 382 ರನ್ನು ಅಂದರೆ 383 ರನ್ನ ಚೇಸ್ ಮಾಡಿ ಸೆಕೆಂಡ್ ಹೈಯೆಸ್ಟ್ ಹಿಸ್ಟಾರಿಕ್ ರನ್ ಚೇಸ್ನ ಮಾಡಿರೋದು. ಅದು 4 ಓವರ್ಸ್ ಸ್ಪೇರ್ ಹೊಡೆದಿರೋದು ಗುರು. ಬೆಂಕಿ ಬೆಂಕಿ ಅಂತ ಅಂದ್ಕೊಳ್ಳಿ. ಮುಂಬೈ ಅಂತ ಘಟ ಟೀಮು, ಅದು ಲಾಸ್ಟ್ ವೀಕಲ್ಲಿ ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿನ ಗೆದ್ಕೊಂಡು ಬರ್ತಾ ಇರೋವಂಥ ಟೀಮಿಗೆ ವೆರಿ ಫಸ್ಟ್ ಮ್ಯಾಚೇನೆ 382 ರನ್ನ ಚೇಸ್ ಮಾಡಬೇಕು ಅಂತ ಅಂದರೆ ಗುಂಡಿಗೆ ಗಟ್ಟಿ ಇರಬೇಕು ಗುರು. 382 ರನ್ ಹೊಡಿತಾ ಇದ್ದಂಗೆ ಓಡಿಯಲ್ಲಿ ಚೇಸ್ ಮಾಡೋದು ಕಷ್ಟ. ಏನಕ್ಕಪ್ಪ ಅಂತ ಅಂದರೆ T20ಲಿ ಹೊಡೆದ್ಬಿಡ್ಬೋದು ಮಗ. ಅದೇ ಓಡಿ ಅಂತ ಬಂತು ಅಂತ ಅಂದರೆ 300 ಬಾಲಿಗೆ 300 ಟಾರ್ಗೆಟ್ ಇದ್ರೂ ಹೊಡೆಯೋದು ಕಷ್ಟ ಆಗುತ್ತೆ. ಈ ಮ್ಯಾಚ್ ನಡೆದಿದ್ದು ಬೆಳಗ್ಗೆ 10 ಗಂಟೆಗೆ ನಡೆದಿದ್ದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಕರ್ನಾಟಕ ಫಸ್ಟು ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ತಾರೆ. ಮುಂಬೈಯವರು ಬ್ಯಾಟಿಂಗ್ಗೆ ಬರ್ತಾರೆ. ಮುಂಬೈಯವರು ಬ್ಯಾಟಿಂಗ್ ಬರ್ತಾ ಇದ್ದಂಗೆ ಸ್ಟಾರ್ಟಿಂಗೇನೆ ಒಂದು ವಿಕೆಟ್ ಹೋಗುತ್ತೆ. ಆಯುಷ್ ಮಾತ್ರೆ ಇವರು 78 ರನ್ನ ಹೊಡಿತಾರೆ. ಮತ್ತು ಹಾರ್ದಿಕ್ ತೋಮರ್ ಇವರು 84 ರನ್ನ ಹೊಡಿತಾ ಇದ್ದಂಗೆ ಬೆಂಕಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಸೆಕೆಂಡ್ ವಿಕೆಟಿಗೆ. ಅದಾದಮೇಲೆ ಥರ್ಡ್ ವಿಕೆಟಿಗೆ ಬರ್ತಾರೆ ಶ್ರೇಯಸ್ ಅಯ್ಯರ್. ಏನು ಪರ್ಫಾರ್ಮೆನ್ಸು, ಏನು ಫಾರ್ಮು ಗುರು. 26,75,00,000 ಏನಕ್ಕೆ ಅಂತ ಕೇಳ್ತಿದ್ದವ್ರಿಗೆ ಎಲ್ಲರಿಗೂ ಉತ್ತರ ಕೊಡ್ತಾ ಇದ್ದಾರೆ ಶ್ರೇಯಸ್ ಅಯ್ಯರ್ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ 115 ರನ್ನು, 10 ಸಿಕ್ಸು, 4 4 ಹೊಡೆದಿರೋದು. ಎಷ್ಟು ಬಾಲಿಗೆ? 55 ಬಾಲಿಗೆ 115 ರನ್ ಹೊಡೆದಿರೋದು ಮಗ. ಅರೌಂಡ್ 207 ಸ್ಟ್ರೈಕ್ ರೇಟಲ್ಲಿ ಬೀಸಾಡ್ತಿರೋದು ಇವತ್ತು. ಬೆಂಕಿ ಅಂತ ಅಂದ್ಕೊಳ್ಳಿ. ಶ್ರೇಯಸ್ ಅಯ್ಯರ್ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಪೀಕ್ ಲೆವೆಲಲ್ಲಿ ಐತೆ. ಅವ್ರ ಪರ್ಫಾರ್ಮೆನ್ಸ್ಗಿಂತ ಕ್ಯಾಪ್ಟನ್ಸಿಲಿ ಈ ವರ್ಷ ಅವ್ರದ್ದು ಅಂತ ಬರ್ಕೊಟ್ಬಿಡಿ. 4 ಟ್ರೋಫಿನ ಎತ್ತಿರೋದು. ಅದಾದಮೇಲೆ ನೆಕ್ಸ್ಟ್ ಬರ್ತಾರೆ ಸೂರ್ಯಕುಮಾರ್ ಯಾದವ್ 20 ರನ್ನ ಹೊಡಿತು ಅಂತ ಅಂದರೆ ಶಿವಮ್ ದುಬೆ 36 ಬಾಲಿಗೆ 63 ರನ್ನು, 5 ಸಿಕ್ಸು, 5 4, ಅರೌಂಡ್ 175 ಸ್ಟ್ರೈಕ್ ರೇಟ್ನಲ್ಲಿ ಹೊಡೆದು 383 ರನ್ನ ಟಾರ್ಗೆಟ್ ಕೊಡ್ತು ಅಂತ ಅಂದರೆ ಈ ರನ್ನ ಚೇಸ್ ಮಾಡೋದಕ್ಕೆ ಬರ್ತಾರೆ ನಮ್ಮ ಕರ್ನಾಟಕ. ಮಯಾಂಕ್ ಅಗರ್ವಾಲ್ ಮತ್ತು ನಿಖಿಲ್ ಜೋಶ್ ಅವರು 6 ರನ್ನಿಗೆ ಔಟ್ ಆಗ್ತಾ ಇದ್ದಂಗೆ ಆರಂಭಿಕ ಆಘಾತನ ಅನುಭವಿಸುತ್ತೆ ಕರ್ನಾಟಕ. ಇಲ್ಲಿಂದ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಾಗ ಎಲ್ಲರಿಗೂ ಕಷ್ಟನೇ ಅಂತ ಅಂದ್ಕೊಂಡಿರ್ತಾರೆ. ಮಯಾಂಕ್ ಅಗರ್ವಾಲ್ ಆ್ಯಂಕರಿಂಗ್ ರೋಲ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 48 ಬಾಲಿಗೆ 47 ರನ್ನ ಹೊಡಿತು ಮಯಾಂಕ್ ಅಗರ್ವಾಲ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಅಂತ ಅಂದರೆ KL ಶ್ರೀಜಿತ್ ಹ್ಯಾಟ್ಸ್ ಆಫ್ ಮಗ. ಈ ಯಂಗ್ಸ್ಟರು ಮುಂಬೈ ಅವರು ಎತ್ತಾಕೊಂಡಿದ್ದಾರೆ ಬೇಸ್ ಪ್ರೈಸಿಗೆ ಅಂತ ಕಾಣಿಸುತ್ತೆ. ಏನು ಪರ್ಫಾರ್ಮೆನ್ಸು. 101 ಬಾಲಿಗೆ 150 ರನ್ನು, 20 4, 4 ಸಿಕ್ಸು. ಬೆಂಕಿ ಅಂತ ಅಂದ್ಕೊಳ್ಳಿ. 148 ಸ್ಟ್ರೈಕ್ ರೇಟು, 150 ರನ್ನ ಹೊಡೆಯೋದು ಅಂತ ಅಂದರೆ ಬೆಂಕಿ ಬೆಂಕಿ ಅಂತ ಅಂದ್ಕೊಳ್ಳಿ. ಸಾಲಿಡ್ ಟಚಲ್ಲಿದ್ದಾರೆ KL ಶ್ರೀಜಿತ್ ಅವರು. ಅದರ ಅಂಡರ್ ಪ್ರೆಷರು ಮುಂಬೈ ಅವ್ರ ಮೇಲೆ ವೆರಿ ಫಸ್ಟ್ ಮ್ಯಾಚು ವಿಜಯ್ ಹಜಾರೆ ಟ್ರೋಫಿಲಿ. ಈ ರೀತಿ ಇರಬೇಕಾದ್ರೆ ಇಂಥ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತಂದರೆ ಬೆಂಕಿ. ಅವಿನಾಶ್ KV ಅನ್ನೋರ್ನು ಕೂಡ 82 ರನ್ನ ಹೊಡಿತಾರೆ ಇವ್ರ ಜೊತೆ ಸೇರಿಕೊಂಡು. ಅಲ್ಲಿಗೆ ಮ್ಯಾಚ್ ಸೀಲ್ ಆಯಿತು ಅಂತ ಮುಂಬೈ ಅವ್ರಿಗೆ ಹಂಗೆ ದಬ್ಬಿಬಾಗೋಗ್ಬಿಟ್ಟಿರ್ತಾರೆ. ಏನಕ್ಕಪ್ಪ ಅಂತಂದರೆ ಮುಂಬೈ ಅಂತ ಬಂದಾಗ ಸ್ಟೇಟ್ ಕ್ರಿಕೆಟಲ್ಲಿ ಬೆಂಕಿ ಟೀಮೇನೆ. ಏನಕ್ಕಪ್ಪ ಅಂತಂದರೆ ಮುಂಬೈಲಿ ಆ ರೀತಿ ಫೆಸಿಲಿಟೀಸ್ಗಳಿದೆ. ಈಗ ಕರೆಂಟಿಗೆ ಯಾರ್ಯಾರು ಗುರು? ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಶ್ರೇಯಸ್ ಅಯ್ಯರ್, ಅವಿನಾಶ್ ಮಾತ್ರೆ, ಬೆಂಕಿ ಪ್ಲೇಯರ್ ಶಾರ್ದುಲ್ ಠಾಕೂರ್ ಎಲ್ಲ ಅಲ್ಲೇ ಇದ್ದಾರೆ. ಅಂಥ ಟೀಮಿಗೆ ತಿರುಗಿಸಿ 383 ರನ್ನ ನಮ್ಮ ಕರ್ನಾಟಕ ಹೊಡಿತದೆ ಅಂತ ಅಂದರೆ ಕರ್ನಾಟಕ ರೆಪ್ಯುಟೇಷನ್ ಯಾವ ರೇಂಜಿಗೆ ಐತೆ ಅಂತ ನಾವು ತಿಳ್ಕೊಬೇಕು.
ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿಲಿ ಲೀಗಲ್ಲೇ ಹೋಗಿದ್ರು, ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಪ್ರೇಮ್ ದೂಬೆ ಇವರು ಕೂಡ 65 ರನ್ನ ಹೊಡಿತಾರೆ. 65 ರನ್ನ ಹೊಡೆದು KL ಶ್ರೀಜಿತ್ ಅವರು ನಾಟ್ಔಟಲ್ಲಿ ಮುಗಿಸ್ತು ಅಂತ ಅಂದರೆ ಮ್ಯಾಚ್ನ ಸೀಲ್ ಮಾಡ್ತಾರೆ ಕರ್ನಾಟಕ. ಫಸ್ಟ್ ಮ್ಯಾಚು ಬೆಂಕಿ ಸ್ಟಾರ್ಟ್ ಸಿಕ್ಕೈತೆ ವಿಜಯ್ ಹಜಾರಲ್ಲಿ. ನೋಡೋಣ ವಿಜಯ್ ಹಜಾರಲ್ಲಿ ಇನ್ನೇ ಯಾವ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ. ಪಾಸಿಟಿವ್ ಸ್ಟಾರ್ಟ್ನ ಮಾಡಿದ್ದಾರೆ. ಅದರಲ್ಲೂ ಸೆಕೆಂಡ್ ಹೈಯೆಸ್ಟ್ ಎವರ್ ರನ್ ಚೇಸ್ನ ಮಾಡಿ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಇವತ್ತು ಕರ್ನಾಟಕ ಅಂತ ಹೇಳಬೇಕು. ಶ್ರೇಯಸ್ ಅಯ್ಯರ್ ಅವ್ರ ಬ್ಯಾಟಿಂಗು ಒಂದು ಬೆಂಕಿ, ಹ್ಯಾಟ್ಸ್ ಆಫ್ ಹೇಳ್ಬಿಡೋಣ. ಶ್ರೇಯಸ್ ಅಯ್ಯರ್ ಅವರಿಗೂ ಕೂಡ ಬೆಂಕಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ನೋಡೋಣ, ಮುಂಬೈ ಅವರಿಗೆ ಒಂದು ಸ್ವಲ್ಪ ತಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಕರ್ನಾಟಕ ಕ್ರಿಕೆಟ್ ರೆಪ್ಯುಟೇಷನ್ ಏನು ಅಂತ ಇವತ್ತು ಕರ್ನಾಟಕ ಯಂಗ್ಸ್ಟರ್ಸು ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಮಗ. ಈ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಹಿಸ್ಟಾರಿಕ್ ರನ್ ರೆಕಾರ್ಡ್ನ ಚೇಸ್ ಮಾಡಿ ಸಖತ್ ಖುಷಿನ ತಂದು ಕೊಡ್ತು. ಹಂಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇರೋದು ಇಲ್ಲೇ ನೋಡ್ಕೊಂಬಿಡಿ. ಟೈಮಿಂಗ್ಸು 12 ಗಂಟೆ, ಇನ್ನು 20 ನಿಮಿಷ ಕಡಿಮೆ. 12 ಗಂಟೆಯಲ್ಲಿ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಹಂಗಾಗಿ ಲೇಟ್ ಆಯಿತು. ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು, ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವೇನಾದ್ರು ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದೊಂದು ಸಬ್ಸ್ಕ್ರೈಬು ನನಗೆ ಇನ್ನೂ ಹೆಚ್ಚು ಕ್ರಿಕೆಟ್ ವೀಡಿಯೋಸ್ನ ಮಾಡೋದಕ್ಕೆ ಸ್ಫೂರ್ತಿ ತುಂಬುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್.